ಗುರು ಎಂಬ ಬೀಜವನ್ನು ಕರೆಸಿ ಆಚಾರ ಎಂಬ ಎಲೆಯಾಗಿ ನಿಷ್ಪತಿ ಎಂಬ ಕಾಯಾಗಿ ಆ ನಿಷ್ಪತಿ ಎಂಬ ಕಾಯಿ ಚೆನ್ನಾಗಿ ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ನನಗೆ ಬೇಕೆಂದು ಬೇಡಿಕೊಂಡನು. ಹಾಗೆಯೇ ಇವತ್ತಿನ ದಿವಸ ದಿವಂಗತ ಶ್ರೀಯುತ ಬಂದಾಳ ಸೌಕರ್ ಕುಂಬಾರವರ ಪ್ರತಿಯ ಒಂದು ಪುಣ್ಯಸ್ಮರಣೆ ನಿಮಿತ್ತವಾಗಿ ಉಚಿತವಾಗಿರತಕ್ಕಂಥ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಆರೋಗ್ಯ ಶಿಬಿರದ ಧನ ದಕ್ಷತೆಯನ್ನು ಯಾವತ್ತೂ ಗ್ರಾಮದ ವೈದ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ BC ನಿಂಬುರ್ಗಿ ಅವರು ವಹಿಸ್ಕೊಳ್ಬೇಕಂತ ಹೇಳಿ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಒಂದು ಉಚಿತವಾಗಿರ್ತಕ್ಕಂಥ ಆರೋಗ್ಯ ಶಿಬಿರದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ವಿವೇಕಾನಂದ್ ದೇಗಾಂವ್ಕರ್, ಎಲುಬು ಮತ್ತು ಕೀಲು ತಜ್ಞರಾಗಿರ್ತಕ್ಕಂಥ ಸೋಲಾಪುರ ಸಿಟಿ ಹಾಸ್ಪಿಟಲ್ ಅವರು ಈ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳುವ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ಡಾಕ್ಟರ್ ಶ್ರೀಮತಿ ಅಶ್ವಿನಿ ಭೈರಪ್ಪ ಅವರು, ಆಯುರ್ವೇದಿಕ್ ತಜ್ಞರು, ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ತಜ್ಞರಾಗಿರ್ತಕ್ಕಂಥ ಆಯುರ್ವೇದಿಕ ಡೈರೆಕ್ಟರ್ ಹಾಗೂ ಸಿಟಿ ಹಾಸ್ಪಿಟಲ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಭೈರಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಯಾವತ್ತು ಹಿರಿಯರು ನಮ್ಮ ಸಮೀಪದ ಆಲಳ್ಳಿ ಗ್ರಾಮದ ಹಾಗೂ ದಿವಂಗತ ಬಂದಾಳ ಸೌಕರ್ ಕುಂಬಾರ ಅವರ ಸಮಕಾಲೀನವಾಗಿರ್ತಕ್ಕಂಥ ಹಿರಿಯರು ಬಾಪುರಾವ್ ಕಾರ್ಬೋರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ನಾನು ಹೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಯಾವತ್ತು ನಮಗೆಲ್ಲ ಮಾರ್ಗದರ್ಶಕರು, ಆತ್ಮೀಯರು ಹಾಗೂ ನಮ್ಮ ದಕ್ಷಿಣ ಭಾಗದ ನೌಕರರ ಸಂಘದ ನಿರ್ದೇಶಕರು, ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಮುಕುಂದ್ ಅಡ್ಕೆ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಆತ್ಮೀಯರು ನಮ್ಮ ಶಿಕ್ಷಕರ ಸೊಸೈಟಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೊಸೈಟಿಯ ನಿರ್ದೇಶಕರು, ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಗುರು ಜೌರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಡಾಕ್ಟರ್ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಅರುಣ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮದಲ್ಲಿ ಈ ಒಂದು ಆತ್ಮೀಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗ್ರಾಮದ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ BC ನಿಂಬುರ್ಗಿ ಅವರಿಗೆ, ಇನ್ನೋರು ಈ ಒಂದು ಕಾರ್ಯಕ್ರಮದ ಚಿರಂಜೀವಿಗಳಾಗಿರ್ತಕ್ಕಂಥ ಶ್ರೀಯುತ ಮಲ್ಲಪ್ಪ ಮುಕ್ತಾಂಕಾರ ಕುಂಬಾರ ಅವರು ಡಾಕ್ಟರ್ BC ನಿಂಬುರ್ಗಿ ಅವರಿಗೆ ಆಹಾರವನ್ನು ಹಾಕಲು ನಾನು ನೆನೆಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಮಹೋದಯರನ್ನ ಹಾಗೂ ಎಲ್ಲ ನಮ್ಮ ನೌಕರರ ಸಂಘದ ನಿರ್ದೇಶಕರನ್ನ, ಸೊಸೈಟಿಯ ನಿರ್ದೇಶಕರನ್ನ ಎಲ್ಲರನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಇನ್ನೊಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ವಿಶೇಷವಾಗಿ ನಮ್ಮೂರಿಗೆ ಆಗಮಿಸಿ ಎಲ್ಲ ಬಡ ಜನರಿಗೆ ಉಚಿತವಾಗಿ ಈ ಒಂದು ಎಲುಬು ಕೀಲುಗಳ ಒಂದು ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ವಿವೇಕಾನಂದ್ ದೇಗಾಂವ್ಕರ್ ಸರ್ನ ಒಂದು ಸನ್ಮಾನಿಸಬೇಕಾಗಿದೆ. ಡಾಕ್ಟರ್ ಬಂದಾಳ ಸೌಕರ್ ಕುಂಬಾರ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಡಾಕ್ಟರ್ ಗುರ್ನೀನ್ ಕುಂಬಾರ್ ಅವರು ಸನ್ಮಾನಿಸಬೇಕಂತ ಹೇಳಿ ನಾನು ಕೇಳ್ತೇನೆ. ಅವ್ರ ಜೊತೆಗೆ ಇನ್ನೋರ್ವ ಅವರ ಸುಪುತ್ರರಾಗಿರ್ತಕ್ಕಂಥ ಮಲ್ಲಪ್ಪ ಕುಂಬಾರ್ ಅವರು AW ಕೆಂಪಂಡಿ ಅವರು ಕೂಡ ಉಭಯರು ಕೂತ್ಕೊಂಡು ಡಾಕ್ಟರ್ ವಿವೇಕಾನಂದ ದೇಗಾಂವ್ಕರ್ ಸರ್ನ ಸನ್ಮಾನಿಸಲು ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಬಂದಾಳ ಸೌಕರ್ ಅವರ ಸಮಕಾಲೀನರಾಗಿರ್ತಕ್ಕಂಥ ಬಾಪುರಾವ್ ಕಾರ್ಮಾರಿ ಅವರೇ, ನಮ್ಮೂರಿಗೆ ಉಚಿತವಾಗಿರ್ತಕ್ಕಂಥ ವೈದ್ಯಕೀಯ ಸೇವೆಯನ್ನು ನೀಡಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ವಿನಾಯಕರವರೇ ಹಾಗೂ ಇಲ್ಲಿರುವ ಡಾಕ್ಟರ್ ಅವರೇ, ದೇವಾಂಕರ್ ಡಾಕ್ಟರ್ ಅವರೇ ಹಾಗೂ ಸಹೋದರಿ ದೇವಾಂಕರ್ ಅವರೇ, ಹಾಗೂ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಆತ್ಮೀಯ ಸಹೋದ್ಯೋಗಿ ಸ್ನೇಹಿತರಾಗಿರ್ತಕ್ಕಂಥ ಗುರುಜಿಯವರವರೇ, ಹಾಗೂ ಬಂದಾಳ ಸೌಕರ್ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕುಂಬಾರ್ ಅವರೇ ಹಾಗೂ ಡಾಕ್ಟರ್ ಗುರ್ಲಿನ್ ಕುಂಬಾರ್ ಅವರೇ, ಮುಕ್ತಾಂಕಾರ ಕುಂಬಾರ್ ಅವರೇ, ಮತ್ತು ಈ ಒಂದು ಸರಳ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೂರಿನ ಯಾವತ್ತು ಕಿರಿಯರೇ ಹಾಗೂ ತಾಯಂದಿರೇ, ಬಂದಾಳ ಸೌಕರ್ ಬಗ್ಗೆ ಬಹಳಷ್ಟು ಹೇಳಬೇಕಾಗಿಲ್ಲ. ಅದೇ ಒಂದು ಮಾತು ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಬಂದಾಳ ಸೌಕರ್ ಕೈ ಆಡಿಸದ ಸಾಹಿತ್ಯ ಕ್ಷೇತ್ರಗಳಿಲ್ಲ ಅಂತಕ್ಕಂಥದ್ದು. ನಮ್ಮ ಗ್ರಾಮದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಿದ್ರು. ಬರೀ ಭಾಗಿಯಾಗೋದು ಅಷ್ಟೇ ಅಲ್ಲ, ಆ ಕಾರ್ಯಕ್ರಮಕ್ಕೆ ಏನಾದರೂ ಅಡೆತಡೆಗಳು ಬಂದ್ರೆ ಅಂತ ತಮ್ಮ ಕೈಯಿಂದ ಕೊಟ್ಟು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಭಾಳಷ್ಟಿವೆ. ಅದ್ರ ಜೊತೆಗೇ ಅವರು ಇದ್ದಾಗೂ ಕೂಡ ಇಂಥ ಒಂದು
ಉಚಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರು ಲಿಂಗೈಕ್ಯರಾದರೂ ಕೂಡ ಅವರು ಚಿರಂಜೀವಿಗಳು. ಇಂಥ ಒಂದು ಉಚಿತವಾಗಿರ್ತಕ್ಕಂಥ ಆರೋಗ್ಯ ಕಾರ್ಯಕ್ರಮನ ಮೂರಿಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೊಂದು ಭಾಳಷ್ಟು ಸುಸ್ಥಿರವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಹಿಂದಿನ ವರ್ಷದಲ್ಲಿ ನಮ್ಮೂರಿನ ಭಾಳಷ್ಟು ಜನ ಕಣ್ಣು ತಪಾಸಣೆಯನ್ನು ಮಾಡಿಕೊಂಡು ಸ್ವತಃ ಅವರಿಗೆ ಇಲ್ಲಿದು ಕರ್ಕೊಂಡು ಹೋಗಿ ಬಾಗಲಕೋಟೆಗೆ ಹೋಗಿ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿ ಚಸ್ಮಾ ಇಶ್ಯೂ ಕೊಟ್ಟಿರ್ತಕ್ಕಂಥ ಹಲವಾರು ಉದಾಹರಣೆಗಳದಾವೆ. ಆಮೇಲೆ ವೈಯಕ್ತಿಕವಾಗಿ ಬಂಧನ ಸೌಕರ್ಯ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಕಿರಿಯವನಾಗಿದ್ದರೂ ಕೂಡ ಅವ್ರ ನಾನು ಭಾಳಷ್ಟು ಒಡನಾಡಿ ಅವ್ರ ಕೈಯಲ್ಲಿ ಬಯಸೋಳ ಸಲುವಾಗಿ ಅವ್ರ ಕಡೆ ಬರ್ತಿದ್ದೆ. ನಾನು ಈ ರೀತಿಯಾಗಿ ಸ್ಟೇಜ್ ಮೇಲೆ ನಿಂತು ಮಾತಾಡಬೇಕಾದ್ರೆ ಅಥವಾ ಸಮಾಜದೊಳಗೆ ಗುರುತಿಸ್ಕೋಬೇಕಾದ್ರೆ ನನಗೆ ಅವ್ರು ಗಾಡ್ ಫಾದರ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ನಮ್ಮೂರಿನೊಳಗೆ ನಡೀತಕ್ಕಂಥ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರು ಹೇಳ್ತಿದ್ರು, ಸಾಮಾನ್ಯವಾಗಿ ನನ್ನ ಕೈ ಮೇಲೆ 500ಕ್ಕಿಂತ ಮೇಲ್ಪಟ್ಟು ಹೊಲಗಳನ್ನು ಖರೀದಿ ಮಾಡಿಕೊಟ್ಟೀನಿ. ಆ ಖರೀದಿಗೆ ಹೋದಾಗ ರೊಕ್ಕ ಇಲ್ಲಂದ್ರೆ ನಾನು ಪದರಾನ ರೊಕ್ಕ ಕೊಟ್ಟು ಅವ್ರಿಗೆ ಖರೀದಿ ಮಾಡೀನಿ ಅಂತಕ್ಕಂಥ ಕೆಲಸಗಳನ್ನು ಕೂಡ ಹೇಳಿದರು. ಇಂಥ ಕೆಲಸಕ್ಕೆ ಏನಂತಾರೆ ಅಂದ್ರೆ ಸಮಾಜ ಸೇವೆ ಅಂತಾರೆ. ಅದು ಅಷ್ಟೇ ಅಲ್ಲದೆ ನಮ್ಮೂರೊಳಗೆ ನಡೀತಕ್ಕಂಥ ಗಂಡ ಹೆಣ್ಣಿನ ಒಂದು ಕೂಡಿಸುವಂಥ ವ್ಯವಸ್ಥೆಯೊಳಗೂ ಕೂಡ ಬೀಗರು ಎದ್ದು ಹೊಂಟಿದ್ರು. ಎಷ್ಟೋ ಸಲ ನಾನು ಬಂಗಾರ ಆಗೋದಿಲ್ಲ, ಬೆಳ್ಳಿ ಆಗೋದಿಲ್ಲ, ರೊಕ್ಕ ಆಗೋದಿಲ್ಲ ಅಂದಾಗ ತಮ್ಮ ಪದರಾನ ರೊಕ್ಕ ಕೊಟ್ಟು ಆ ಲಗ್ನ ಕಾರ್ಯವನ್ನು ಮಾಡಿಸಿ ಆಮೇಲೆ ಅದನ್ನು ಸರಿದೂಗಿಸಿರ್ತಕ್ಕಂಥ ವ್ಯಕ್ತಿ. ಇಂಥ ಪುಣ್ಯಸ್ಮರಣೆ ಮಾಡೋದ್ರಿಂದ ಏನಾಗ್ತಂದ್ರೆ ಅವರು ಹಿಂದೆ ಮಾಡಿರ್ತಕ್ಕಂಥ ಹಲವಾರು ವಿಷಯಗಳನ್ನು ನಮಗೆ ಗುಣಗಾನ ಮಾಡ್ಲಿಕ್ಕೆ ಒಂದು ವೇದಿಕೆ ಆಗ್ತದೆ. ಇಂಥ ವೇದಿಕೆ ಮಾಡಿಕೊಟ್ಟಿರ್ತಕ್ಕಂಥ ಅವ್ರ ಮಕ್ಕಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಹೇಳಬೇಕಾಗ್ತದೆ. ಕುಂಬಾರ ಮನೆತನಕ್ಕೆ ಅಷ್ಟೇ ಹಿರಿಯರಾಗಿರಲಿಲ್ಲ, ಇಡೀ ನಮ್ಮ ರೇವತಗಾವಕ್ಕೆ ಹಿರಿಯರಾಗಿದ್ದರು. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವ್ರ ಹೆಸರು ಹೇಳ್ಬೇಕಂದ್ರೆ ಸುಮಾರು ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಅವ್ರ ಹೆಸರು ಇವತ್ತಿಗೂ ಕೂಡ ಕೊಂಡಾಡ್ತಾರೆ ಬಂಧನ ಸಾವ್ಕಾರ ಅಂತೇಳಿ. ಯಾವ ರೀತಿಯಾಗಿ ಗುರುತಿಸ್ಕೊಂಡಂತಂದ್ರೆ ನಮ್ಮ ಗ್ರಾಮದಲ್ಲಿ ಶಿವಗಡ ಮಹಾರಾಜರ ಒಂದು ಪುಣ್ಯಸ್ಮರಣೆಯ ಮೂಲಕ ಸುಮಾರು 55 ಪುಣ್ಯಸ್ಮರಣೆಗಳದು. ಹಿಂದಿನ 52 ಪುಣ್ಯಸ್ಮರಣೆಗಳವರೆಗೆ ಅವರೇ ಮುಂದೆ ನಿಂತು ಇಂಥ ಸದ್ಗುರು ಶಿವಗಡ ಮಹಾರಾಜರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನೆರವೇರಿಸುವುದರೊಂದಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ತಮ್ಮ ಮನೆಯಲ್ಲಿಯೇ ಸ್ವತಃ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥ ಕೀರ್ತಿ ಅವ್ರದ್ದು. ಅಂಥವ್ರ ಒಬ್ಬರ ಮೂಲಕ ಇಡೀ ನಮ್ಮ ರೇವತ್ಗಾವ್ ಅಂತಕ್ಕಂಥ ಹೆಸರು ಈ ಸುತ್ತಮುತ್ತ ಹಳ್ಳಿಗೆಲ್ಲ ಪಸರಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅವರು ಬಂಧನ ಸೌಕರ್ಯ ಭಾಳ ಧೈರ್ಯದಿಂದ ಹೇಳಬೇಕಾಗ್ತದೆ. ಅಂಥ ಮಹಾತ್ಮರ ಒಂದು ಪುಣ್ಯಸ್ಮರಣೆಯನ್ನು ಅವ್ರ ಚಿರಂಜೀವಿಗಳು ಕೂಡ ಮಾಡ್ಕೊತ ಬಂದಿದ್ದಾರೆ. ಇನ್ನೂ ಕೂಡ ಹೆಚ್ಚೆಚ್ಚು ಇಂಥ ಒಂದು ಸಮಾಜ ಸೇವೆಯನ್ನು ಮಾಡಲಿ. ಯಾಕಂದ್ರೆ ಅವರೆಲ್ಲ ಅವ್ರಿಗೆ ಗಳಿಸಿಕೊಟ್ಟಿದ್ದಾರೆ ರೊಕ್ಕ ರೂಪಾಯಿ, ಆಮೇಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅದ್ರ ಉಪಯೋಗ ಹೆಂಗೆ ಆಗ್ಬೇಕಂದ್ರೆ ಈಗ ಹೆಂಗೆ ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆಯನ್ನು ಮಾಡ್ಲಿಕ್ಕತ್ತಾರಲ್ಲ, ಮತ್ತು ಬೇರೆ ಬೇರೆ ಏನಾದರೂ ಇದ್ರೆ ಅಥವಾ ನಮ್ಮ ಊರಲ್ಲಿರ್ತಕ್ಕಂಥ ಕಡು ಬಡವರಿಗೆ ಒಂದು ವಿವಾಹ ಸಂದರ್ಭದಲ್ಲಿ ಕೂಡ ಕೈಲಾದಷ್ಟು ಕಾಣಿಕೆಯನ್ನು ಕೊಡೋದಾಗಲಿ, ಆಮೇಲೆ SSLCಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನಿಸಿ ಹಣದ ರೂಪದಲ್ಲಿ ಕೂಡ ಕಾಣಿಕೆಯನ್ನು ಕೊಟ್ಟಿದ್ದಾರಲ್ಲ, ಇಂಥ ಕೊಡುಮಾಡುವಂಥ ಶಕ್ತಿ ಅವ್ರ ಮಕ್ಕಳಿಗೆ ಇನ್ನಷ್ಟು ಭಗವಂತ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನಮಗೂ ಕೂಡ ಈ ಒಂದು ಸರಳ ಸಮಾರಂಭಕ್ಕೆ ಕರೆಸಿ ಸನ್ಮಾನಿಸಿ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಕುಟುಂಬದವರಿಗೂ ಗ್ರಾಮಸ್ಥರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ವಿರಾಮ ಕೊಡ್ತಾ ಇದ್ದೇನೆ. ಹಾಗೆಯೇ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುಕುಂದ್ ಅಡ್ಕೆಯವರೇ, ಹಾಗೆಯೇ ಕುಂಬಾರ್ ಪರಿವಾರದ ಎಲ್ಲ ಸದಸ್ಯರೇ, ಹಾಗೆಯೇ ಬಂದಿರತಕ್ಕಂಥ ಬಂಧನ ಸೌಕಾರ ಅವರ ಅಭಿಮಾನಿ ಬಳಗದ ಸದಸ್ಯರೇ, ಸುಮಾರು 90 ವರ್ಷಗಳವರೆಗೆ ನಮ್ಮ ಜೊತೆಯಲ್ಲೇ ಇದ್ದು ಇಂದಿಗೆ 3 ವರ್ಷಗಳ ನಂತರ ಅವರ 30th ಪುಣ್ಯಸ್ಮರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೀವಿ. ಆಗಲೇ ಅಡಿಕೆ ಸರ್ ಹೇಳಿದಾಗೆ ಅವರು ಇಲ್ಲದೇ ಇರ್ತಕ್ಕಂಥ ಕ್ಷೇತ್ರಗಳು ಯಾವುದೂ ಇಲ್ಲ. ನಾವು ನೋಡಬೇಕಾಗಿತ್ತಂದ್ರೆ ಯಾರು ತಮಗಾಗಿ ಬದುಕಿರ್ತಾರ ಅವರ ಒಂದು ನೆನಪನ್ನು ಅವರ ಕಾಲವಾದ ನಂತರ ನಾವು ಯಾರೂ ಕೂಡ ನೆನಪು ಇಟ್ಕೊಳ್ಳೋದಿಲ್ಲ. ಯಾರು ಸಮಾಜಕ್ಕಾಗಿ, ಯಾರು ದೀನ ದಲಿತರಿಗಾಗಿ ಯಾರು ಬದುಕಿರ್ತಾರ ಅಂಥವರ ಒಂದು ಜೀವನವನ್ನು ನೆನೆಸಬೇಕಾದ್ರೆ ಉದಾಹರಣೆಯಾಗಿ ಬಂಧನ ಸೌಕಾರ ಕುಂಬಾರ್ ಅವರು ನಾವೆಲ್ಲರೂ ಸೇರಿದ್ದೀವಿ. ಅವರ ಒಂದು ಕಾರ್ಯಗಳನ್ನು ನೆನಪಿಸ್ಕೊಳ್ಳೋಕ್ಕೆ ಅವರು ತಮಗಾಗಿ ಬದುಕಿರೋರಲ್ಲ, ಊರಿನಗಾಗಿ ಹಾಗೆಯೇ ಎಲ್ಲ ದೀನ ದಲಿತರ ಜೊತೆಗೆ ಬಡವರ ಜೊತೆಗೆ ಸಹಕಾರ ಮನೋಭಾವನೆ ಜೊತೆಗೆ ಸಹಾಯ ಸಹಕಾರವನ್ನು ಸಲ್ಲಿಸಿರ್ತಕ್ಕಂಥ ಅವರು. ಅದಕ್ಕಾಗಿ ನಾವು ಅವರ ಪುಣ್ಯಸ್ಮರಣೆಯಲ್ಲಿ ಎಲ್ಲರೂ ಕೂಡ ಸೇರಿದ್ದೀವಿ. ಆಗಲೇ ವಿಷಯಗಳನ್ನು ಅಡಿಕೆ ಸರ್ ಪ್ರಸ್ತಾಪಿಸಿದ ಹಾಗೆ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಎಂಗೇಜ್ಮೆಂಟ್ಗಳಲ್ಲಿ ಅವರು ಇಲ್ಲದೆ ಎಂಗೇಜ್ಮೆಂಟ್ಗಳಾಗ್ತಾ ಇರಲಿಲ್ಲ. ಅಂಥ ಒಂದು ಹಿರಿತನವನ್ನು ನಮ್ಮ ಊರಿಗೆ ತಂದುಕೊಟ್ಟಂಥ ಕೀರ್ತಿ ಬಂಧನ ಸೌಕಾರ ಕುಂಬಾರ್ ಅವರಿಗೆ ಸಲ್ತದ. ಜೊತೆಗೇ ಕುಂಬಾರ ಪರಿವಾರದ ಕುಟುಂಬ ಹೇಗೆ ಅಂತ ಕೇಳಿದ್ರೆ ಮಾದರಿಯಾಗಿರ್ತಕ್ಕಂಥ ಊರಿಗೆ ಮಾದರಿಯಾಗಿರ್ತಕ್ಕಂಥ ಕುಟುಂಬ.
ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರು ಹೆಂಗೆ ಕೇಳಿದ್ರೆ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಹೊಂದಿರ್ತಕ್ಕಂಥವ್ರು. ಅಂಥ ಒಂದು ಸದ್ಗುಣಗಳನ್ನು ಬಂಧನ ಸರ್ಕಾರ ಕುಂಬಾರ್ ಅವರು ಬೆಳೆಸಿದಾರೆ. ಅಂಥ ಉದಾಹರಣೆಗಳು ಕೊಡಬೇಕಾದ್ರೆ ಕೆಲವು ಕುಟುಂಬಗಳು ನಮ್ಮ ಊರಿನಲ್ಲಿದಾವೆ. ನಮ್ಮ ಸುರೇಶ್ ಬಗಲಿ ಮಾಮ ಅವ್ರ ಕುಟುಂಬ ಆಗಿರ್ಬೋದು, ಇನ್ನೂ ಹಲವು ಕುಟುಂಬಗಳನ್ನು ನಾವು ಉದಾಹರಣೆ ಕೊಡಬೇಕಾಗ್ತವೆ. ಅಲ್ಲಿರ್ತಕ್ಕಂಥ ಸದಸ್ಯರು ಹೆಂಗಂತ ಕೇಳಿದ್ರೆ ಒಬ್ಬರಿಗೆ ಚೂಟಿದ್ರೆ ಇನ್ನೊಬ್ಬರಿಗೆ ವ್ಯಕ್ತ ಬರುವಂಥ ಸಂಬಂಧಗಳನ್ನು ಕುಂಬಾರ ಬಂಧನ ಸರ್ಕಾರ ಅವರು ಹಾಗೆಯೇ ನಮ್ಮ ಸುರೇಶ್ ಬಗಲಿಯವರ ಕುಟುಂಬ ಹೊಂದಿಕೊಂಡು ಬಂದದ. ಅಂಥ ಒಂದು ಒಳ್ಳೆಯ ಗುಣಗಳನ್ನು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ದಿವಂಗತರಾಗಿರ್ತಕ್ಕಂಥ ಶ್ರೀಯುತ ಬಂಧನ ಕುಂಬಾರ್ ಅವರು ಎಲ್ಲ ಕುಟುಂಬದ ಸದಸ್ಯರಿಗೆ ನೀಡ್ಕೊಂಡು ಬಂದಿದ್ದಾರೆ. ಅವರು ಕೇವಲ ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಲ್ಲ, ಕೇವಲ ಕುಟುಂಬಕ್ಕೆ ಸೀಮಿತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದವರಲ್ಲ. ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಸಾಮಾಜಿಕ ಕ್ಷೇತ್ರದಾಗಿರ್ಬೋದು, ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಅವರು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಯಾವತ್ತೂ ಅಷ್ಟೊಂದು ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ, ಆದರೆ ರಾಜಕೀಯ ವ್ಯಕ್ತಿಗಳೇ ಅವ್ರ ಮನೆಗೆ ಬರುವಂಥ ಕೆಲಸಗಳನ್ನ ಉದಾಹರಣೆಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದಲ್ಲದೆ 53 ವರ್ಷಗಳವರೆಗೆ ನಿರಂತರವಾಗಿ ಶಿವಗಡ ಮಹಾರಾಜರ ಸೇವೆಯನ್ನು ಮಾಡ್ತಾ ಅಲ್ಲಿರ್ತಕ್ಕಂಥ ಕಮಿಟಿಯ ಒಬ್ಬ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಇಲ್ಲಿವರೆಗೆ ನಮ್ಮ ದೇವತ್ಗಾಂವದ ಜಾತ್ರೆ ಏನಾದರೂ ಇಷ್ಟೊಂದು ಉಜ್ವಲ ರೀತಿಯಲ್ಲಿ ಇದೆ ಅಂತ ಕೇಳಿದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿವಗಡ ಮಹಾರಾಜರ ದೇವಸ್ಥಾನದ ಜಾತ್ರೆ ನಿಲ್ಲದ ಹಾಗೆಯೇ ನಡ್ಸ್ಕೊಂಡು ಬಂದಿರತಕ್ಕಂಥ ಕೀರ್ತಿ ನಮ್ಮ ದಿವಂಗತ ಬಂಧನ ಸರ್ಕಾರ ಅವರಿಗೆ ಸಲ್ತದ. ಹಾಗೆಯೇ ಆ ಹೆಜ್ಜೆ ಗುರುತು ಕೂಡ ಅವರೇ ಹಾಕಿರ್ತಕ್ಕಂಥದ್ದು. ಬಹಳ ಪ್ರಾಮಾಣಿಕ ನಿಷ್ಠುರತೆಯಿಂದ ಬದುಕಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಪುಣ್ಯ ಸ್ಮರಣೆಯನ್ನು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಬಂಧನ ಸರ್ಕಾರ ಕುಂಬಾರ್ ಅವರ ಸುಪುತ್ರರು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. 3 ವರ್ಷಗಳವರೆಗೆ ನಿರಂತರವಾಗಿ ನಮ್ಮ SLCಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥವರಿಗೆ ಕೇವಲ ಸನ್ಮಾನವನ್ನು ಮಾಡಿದರೆ ಅವರಿಗೆ ನಗದು ರೂಪದಲ್ಲಿ 5,000, 2,000, 3,000 ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರ ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ಕೆಲಸಗಳಿಗೆ ಅವರ ಸಹಾಯವಾಗಲಿ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಯಾರೂ ಕೂಡ ಕರೆಸಿ ಸುಮ್ಮನೆ ಒಂದು ಹಾರ ಶಾಲು ಹಾಕುವಂಥ ಕೆಲಸ ಸುಮಾರು ಕಡೆ ನಾವು ನೋಡಿದ್ದೀವಿ, ಸನ್ಮಾನ ಮಾಡೋದನ್ನು ಪುರಸ್ಕಾರ ಮಾಡೋದು. ಆದರೆ ನಗದು ರೂಪದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ನಗದು ರೂಪವನ್ನು ಕೊಡೋದ್ರ ಜೊತೆಗೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕೂಡ ಅವರು ಸಹಕಾರವನ್ನು ಸಲ್ಲಿಸಿದ್ದಾರೆ. ಅದನ್ನು ಕೂಡ ನಾವೆಲ್ಲರೂ ಕೂಡ ರೇವತಗಾಂವದ ಗ್ರಾಮಸ್ಥರು ಶ್ಲಾಘನೆಯನ್ನು ಮಾಡಬೇಕಾಗ್ತದೆ. ಯಾವುದೇ ಆಸೆ ಅಪೇಕ್ಷೆಗಳಿಲ್ಲದೆ ಬಹಳ ಸರಳ ಜೀವನ ನಡೆಸಿಕೊಂಡು ಬರ್ತಕ್ಕಂಥ ಕುಂಬಾರ ಪರಿವಾರದ ಕುಟುಂಬ ನಮಗೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ಕುಟುಂಬ. ಯಾವ ರೀತಿ ಮಾದರಿ ಅಂದರೆ ಕುಂಬಾರ ಪರಿವಾರದ ಕುಟುಂಬದ ಸದಸ್ಯರನ್ನು ನೋಡಿ ನಾವು ಅದೇ ಥರ ನಾವು ಬದುಕಬೇಕು ಅಂತಕ್ಕಂಥ ಮಾದರಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಿರ್ತಕ್ಕಂಥ ಕುಂಬಾರ ಪರಿವಾರ ಬಹಳ ಸುಸಂಸ್ಕೃತ, ನಂಬಿಕೆ, ಸ್ನೇಹಕ್ಕೆ ಹೆಸರುವಾಗಿರ್ತಕ್ಕಂಥ ಪರಿವಾರದ ಜೊತೆ ನಾವು ಕೂಡ ಇದ್ದೀವಿ ಅಂತಕ್ಕಂಥದ್ದೇ ಒಂದು ವಿಶೇಷ. ನಮ್ಮೆಲ್ಲರನ್ನು ಇಲ್ಲಿ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನಿಸುವುದರ ಜೊತೆಗೆ ಗೌರವ ಕೊಟ್ಟು ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕುಂಬಾರ ಪರಿವಾರದ ಜೊತೆಗೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ. 6 ವಿದ್ಯಾರ್ಥಿಗಳಿಗೆ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಆಗಲಿ ನಮ್ಮ ಗ್ರಾಮದಲ್ಲಿ ಆಗಲಿ ಸಾಕಷ್ಟು ಸಹಾಯಗಳನ್ನು ಮಾಡ್ಯಾರ. ಅಷ್ಟೇ ಅಲ್ಲ, ಇನ್ನೂ ಸರ್ ಹೇಳಿದ ಹಾಗೆ ನಾವು ಸಣ್ಣವರಿದ್ದೇವೆ ಆಳ್ಯಾಗ ಅವ್ರ ಕಟ್ಟಿ ಮೇಲೆ ಅಂದ್ರೆ ಜನ ತುಂಬ್ತಿತ್ತು, ಉಚಿತವಾದಂಥ ನ್ಯಾಯವನ್ನು ಕೊಡ್ತಿದ್ರು. ಆಗ ಹೆಚ್ಚಾನೆಚ್ಚ ಇವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆದ ಅವರೇ ಕರೆದು ಎಲ್ಲ ಬುದ್ಧಿವಾದ ಹೇಳಿ ಎಷ್ಟೋ ಕೌಟುಂಬಿಕ ಕಲೆಗಳಾಗಲಿ ಸಾಮಾಜಿಕ ಜಗಳಗಳಾಗಲಿ ಅವರು ಹೆಂಗೆ ಇರ್ತಾರಪ್ಪ ಅಂದ್ರೆ ಇಲ್ಲೆಲ್ಲ ಮಂದಿ ನಾವು ಸಣ್ಣವರಿದ್ದಾಕರ ಮಂದಿ ಫುಲ್ ನೆರೆತಿತ್ತು, ಎಲ್ಲರಿಗೂ ಬೈದು ಮಾಡಿ ನ್ಯಾಯಗಳನ್ನ ಹೇಳ್ತಿದ್ರು. ಅಷ್ಟೊಂದು ನ್ಯಾಯಗಳನ್ನು ಪರಿಹರಿಸಿರ್ತಕ್ಕಂಥ ಪುಣ್ಯಾತ್ಮರು ಯಾರಾದರೂ ಇದ್ರೆ ಬಂಧನ ಸರ್ಕಾರ ಕುಂಬಾರ್ ಅವರು ಅಂತ ನಾವು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅದಕ್ಕಾಗಿ ಬಹಳಷ್ಟು ಅವರು ಕೂಡ ಬಹಳಷ್ಟು ಸಮಗ್ರವಾಗಿ ಮಾತನಾಡ್ಯಾರ. ಇನ್ನೊಂದಿಷ್ಟು ಅವರು ಇನ್ನು ವಿದ್ಯಾರ್ಥಿಗಳ ಸಲುವಾಗಿ ಎಲ್ಲ ಕಡೆ ಸನ್ಮಾನ ಆಗ್ತಿರ್ತಾವೆ. ವಿದ್ಯಾರ್ಥಿಗಳಿಗೆ ದುಡ್ಡು 5,000 ಇಲ್ಲ, ಅದು 5 ಲಕ್ಷ ರೂಪಾಯಿ ಇದ್ದಾಗ ಅವರಿಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ಅಂಥ ಒಂದು ಒಳ್ಳೆಯ ಶೈಕ್ಷಣಿಕ ಕಾರ್ಯದಲ್ಲಿ ಕೂಡ ಅವರು ಚಿರಂಜೀವಿಗಳು ಇಂಥ ಒಂದು ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೊಂಟಾರಲ್ಲ. ಭಗವಂತ ಇನ್ನೂ ಅನೇಕ ವರ್ಷ ಹಿಂಗೆ ಮುಂದುವರಿಸಲಿ ಅಂತೇಳಿ ನಮ್ಮ ಗುರು ಜೌರ್ಸ್ ಅವರು ಆಶೆಯನ್ನು ವ್ಯಕ್ತಪಡ್ತಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಈ ಪ್ರಸ್ತುತ ಕಾರ್ಯಕ್ರಮದ ಕುರಿತು ವಾಡಿಕೆಯಂತೆ ಒಂದು ವಂದನಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಶುದ್ದು ಹತೋಳ್ ಸರ್ ಅವರು ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಹೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೆ. ಶ್ರೀಯುತ ದಿವಂಗತ ಶ್ರೀ ಬಂಧನ ಸರ್ಕಾರ ಕುಂಬಾರ್ ಅವರ ತೃತೀಯ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಬಸವಣ್ಣವರ ಆಶಯನ ಸಾಕಾರಗೊಳಿಸಿದಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಬಂಧನ ಸರ್ಕಾರ ಅವರು. ನಮ್ಮ ಗ್ರಾಮಕ್ಕೆ ಸುತ್ತಮುತ್ತಲ ಗ್ರಾಮಕ್ಕೆ ಒದಗಿಸ್ಯಾರ ಅಂತೇಳಿ ಈ ವೇದಿಕೆನೇ ಸಾಕ್ಷೀಕರಿಸ್ತದೆ. ಇವತ್ತು ಸಂಧಿವಾತ ದಿನ. ಡಾಕ್ಟರ್ಲಿ ಎಷ್ಟು ಕಲ್ಪನೆ ಇದೆ ಅಂದರೆ ಸಂಧಿವಾತ ದಿನ ಎಲುಬು ಕೀಲು ತಜ್ಞರನ್ನು ಕರೆಸಿ ಜನರ ಒಂದು ಆರೋಗ್ಯವನ್ನು ಪರೀಕ್ಷೆ ಮಾಡಿ ಉಪಚಾರ ಮಾಡುವಂಥ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಸಾಕ್ಷೀಕರಿಸುತ್ತಾ
ಸೋದರ ಗುರುಲಿಂಗಪ್ಪ ಕುಂಬಾರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆಯುರ್ವೇದ ಆಸ್ಪತ್ರೆ ಶ್ರೀ ಸಂಗಮೇಶ್ವರ ಕ್ಲಿನಿಕ್ ಬೀಳಿಗೆ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಕುಂಬಾರ್ ಪರಿವಾರ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಡಾಕ್ಟರ್ ಬಸವರಾಜ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಅವರ ಸಮಕಾಲೀನ ಹಿರಿಯರಾದಂಥ ಶ್ರೀಯುತ ಕಾರ್ಬಾರಿ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಾಗೆ ಎಲ್ಲ ವೈದ್ಯ ಪರಿವಾರದ ವೈದ್ಯರನ್ನ ಜೊತೆಗೆ ಗ್ರಾಮದ ಎಲ್ಲ ಗುರು ಹಿರಿಯರನ್ನ ಈ ವೇದಿಕೆಯಲ್ಲಿ ನಮ್ಮ ಶಿಕ್ಷಕರ ಸಂಘದ ಪ್ರತಿನಿಧಿಗಳನ್ನು ಸನ್ಮಾನಿಸಿ ಇಂಥ ಉತ್ತಮ ಕಾರ್ಯಗಳು ಸಮಾಜಮುಖಿ ಕಾರ್ಯಕ್ರಮಗಳು ಈ ವೇದಿಕೆ ಮುಖಾಂತರ ಗ್ರಾಮದಲ್ಲಿ ನಡೀಲಿ ಅಂತ ಒಳ್ಳೆಯ ಆಶಯದೊಂದಿಗೆ ಜೊತೆಗೆ ಗ್ರಾಮದ ಪ್ರತಿಭಾ ಪುರಸ್ಕಾರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಬೆನ್ನು ತಟ್ಟುವಂಥ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ಕಲ್ಪಿಸಿಕೊಟ್ಟಂಥ ಕುಂಬಾರ ಪರಿವಾರ ಎಲ್ಲ ಹಾಗೂ ಗ್ರಾಮದ ಗುರು ಹಿರಿಯರಿಗೆ ಇನ್ನೊಮ್ಮೆ ಮುಗದೊಮ್ಮೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಅನಂತ ಆರೋಗ್ಯ ತಪಾಸಣೆ ವ್ಯವಸ್ಥೆ ಇರುತ್ತೆ. ತಾವುಗಳು ಎಲ್ಲವೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೆ. ಇನ್ನೊಮ್ಮೆ ಎಲ್ಲರಿಗೂ ಕುಂಬಾರ ಪರಿವಾರದ ಪರವಾಗಿ ದೇವತ್ತು ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಡಾಕ್ಟರ್ ದೇಗಾವ್ಕರ್ ಸರ್ ಇವರು ಸೂಪರ್ ಸ್ಪೆಷಲಿಸ್ಟ್ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ. ಇವರು ನಮ್ಮ ಹತ್ರ ಕುಂಬಾರ್ ಸರ್ ಹೇಳಿದ್ರು, ನಾವು ಬಂದಿದ್ದೀವಿ, ನಮ್ಮ ಮಿಸಸ್ ಇವರು ಆಯುರ್ವೇದ ಡಾಕ್ಟರ್. ಇವತ್ತು ಯಾವ ಪೇಷಂಟ್ಸ್ಗಳಿಗೆ ಸರ್ಜರಿ ಆಪ್ರೇಷನ್ ಅವಶ್ಯಕತೆ ಇದ್ರೆ ಅವರು ಸೋಲಾಪುರಿಗೆ ಬಂದ್ರೆ ನಾವು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಅವರಿಗೆ ರೂಟೀನ್ ಏನೊಂದು ಬಿಲ್ ಆಗುತ್ತೆ ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತೀವಿ. ಆರ್ಥೋಪೆಡಿಕ್ ಇರುತ್ತೆ, ಅದಕ್ಕೆ ಎಕ್ಸ್ರೇದು ಬೇಕಾಗುತ್ತೆ, ಅದನ್ನ ಇಲ್ಲಿ ತೊಗೊಂಬರಕ್ಕೆ ಆಗಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಡಾಕ್ಟ್ರು ಇವರು ನಾವೆಲ್ಲ ನೋಡ್ತೀವಿ ಇಲ್ಲಿ. ಪ್ಲಸ್ ಅದು ಬಂದು ಇವತ್ತು ನೋಡಿರೋ ಕ್ಯಾಂಪದಲ್ಲಿ ಯಾವುದಾದ್ರು ಪೇಷಂಟಿಗೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವರಿಗೆ ಆಪ್ರೇಷನ್ ಖರ್ಚೊಳಗೆ ಸ್ಟ್ರೇಟ್ ಫಾರ್ವರ್ಡ್ 20% ಡಿಸ್ಕೌಂಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತೀವಿ. ಅವ್ರದ್ದೊಂದು ವಿಷಯ ಏನದಂದ್ರೆ 1,00,000 ರೂಪಾಯಿ ಆಯ್ತಿತ್ತಂದ್ರೆ 20,000 ರೂಪಾಯಿ ಡಿಸ್ಕೌಂಟ್ ಆಗ್ತದೆ, 80,000 ರೂಪಾಯಿ ಅಷ್ಟೇ ಕಟ್ಟಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಅವರು ಡಾಕ್ಟರ್ ಅವ್ರಿಗೆ ಮತ್ತೊಮ್ಮೆ ಈ ಕುಂಬಾರ ಪರಿವಾರದ ವತಿಯಿಂದ ನಮ್ಮ ಗ್ರಾಮದ ಪರಿವಾರದ ಧನ್ಯವಾದಗಳನ್ನು